ಚಂದ್ರನ ರೀತಿಯಾಗಿದೆ, ಬಣ್ಣ ಎಲ್ಲ ಕಪ್ಪು ಕಪ್ಪಾಗಿದೆ, ಕೆನ್ನೆ ಕೆಂಪಾಗಿದೆ. ತಲೆ ತಗ್ಗಿಸಿಕೊಂಡಿದ್ದಿ. ಬರುವಾಗ ನೀನು ಒಬ್ಬಳಿ ಬಂದದ್ದಲ್ಲ, ಓ ಅವನನ್ನು ಕರ್ಕೊಂಡು ಬಂದಿದ್ದೀನಿ. ಹೌದು ಸ್ವಾಮಿ. ಏನು ಇಬ್ಬರು ಒಟ್ಟಿಗೆ ಬಂದದ್ದು? ಎಂತದ್ದು ವಿಷಯ? ಎಂತದ್ದೇ? ಯಾವತ್ತಿದ್ರು ನಿನ್ನ ಜೊತೆಯಲ್ಲಿ ಎಷ್ಟು ಮಂದಿಗಳು ಇರ್ತಾ ಇದ್ರು ಅಲ್ವೇ? ಇವತ್ತು ಒಬ್ಬಳೇ ಬಂದಿದ್ದಿ. ಯಾವುದು ಬೇಡ ಎಂದು ಹಾಗೆ ಮನಸ್ಸಿಗೆ ಸಂದರ್ಭ. ಈ ರೀತಿ ರಾಜಭೇಟಿಯಲ್ಲಿ ನಾನು ಮಗನನ್ನು ತೆಗೆದುಕೊಂಡು ನಡೆದುಕೊಂಡು ಬರ್ತಾ ಇದ್ದೇನೆ ಸ್ವಾಮಿ. ಯಾವುದು ಬೇಡ ಅಂತ ಆಗುವುದು ಯಾವಾಗ? ಕೊನೆಗೆ ಅಲ್ವಾ? ಹಾಗಲ್ಲ, ಮನಸ್ಸಿಗೆ ಅತ್ಯಾಗಿರುವಂತ ನೋವುಂಟಾದ್ರೆ ಹೀಗಾಗುತ್ತದೆ ತಾನೇ. ನೋವಾ? ಹೌದು ಸ್ವಾಮಿ. ನಿನಗೆ? ಹೌದು. ಬೇರೇನು ಅಲ್ಲ, ಮಗನಾಗಿರುವಂತ ಮನ್ಮಥನಿಗೆ 16 ವರ್ಷ ತುಂಬಿ ಹೋಯಿತು. ಅವನಿಗೊಂದು ಮದುವೆಯನ್ನು ಮಾಡಿ ಈ ದ್ವಾರಕೆಗೆ ಸುಸಬರಬ ಚಂದವನ್ನು ಕಾಣಬೇಕೆನ್ನುವ ಆಸೆ. ಆ ಕುರಿತು ನೀವು ಯೋಚನೆ ಮಾಡುತ್ತಿದೆ ಅಂದ್ರೆ ಬೇಸರ ಸ್ವಾಮಿ. ಅದಕ್ಕೆಲ್ಲ ಮುಖ ಇಷ್ಟು ಕಪ್ಪು ಮಾಡಬೇಕಾ? ಮತ್ತೆ ಮದುವೆ ಅಲ್ವಾ? ಮನ್ಮಥನಿಗೆ ಅಲ್ವಾ? ಅಷ್ಟು ಚಂದದ ಹುಡುಗರಿಗೆ ಒಂದು ಹೆಣ್ಣು ಸಿಗ್ಲಿಕ್ಕಿಲ್ವಾ? ಮಾಡಿಸುವುದಕ್ಕಿಂತ ದೊಡ್ಡ ಸಂಗತಿ ಸ್ವಾಮಿ. ಆತನು ಚಂದ ಇದ್ದಾನೆ ಇರುವುದು ಸಮಸ್ಯೆ ಆದದ್ದು. ಅವನ ಚಂದಕ್ಕೆ ಸರಿ ಹೊಂದುವಂತ ಹೆಣ್ಣು ಆಗ್ಬೇಕಲ್ಲ, ಅದಕ್ಕಾಗಿ ಹೇಳುವುದು. ಇನ್ನು ಕಾಯುವುದಕ್ಕೆ ಸಾಧ್ಯವೇ ಇಲ್ಲ. ಶೀಘ್ರಾತಿ ಶೀಘ್ರವಾಗಿ ಮಗ ಮನ್ಮಥನ ಮದುವೆಯನ್ನು ನೀವು ಮಾಡಬೇಕು. ಯಾವಾಗ? ಯಾವಾಗಂದ್ರೆ ಇವತ್ತಿಂದ ನಾಳೆಗೆ ಆಗ್ತದ? ಒಂದು ತಿಂಗಳು ಕನಿಷ್ಠ ಪಕ್ಷ ಬೇಕು. ಅವನಿಗೆ ಒಬ್ಬ ವಧು ಆಗಬೇಕು, ಬೇಕಾದ ವ್ಯವಸ್ಥೆ ಆಗಬೇಕು. ಮಾಡಿಸುವ ಒಂದು ತಿಂಗಳಲ್ಲಿ. ಇಲ್ಲಿವರೆಗೆ ಕಾದು ಕಾದು ಬೇಸರಗೊಂಡು ಬಿಡುತ್ತೇನೆ. ಇನ್ನು ಒಂದು ತಿಂಗಳು ಕಾಯಬೇಕು ಅಂತ ಹೇಳಿದ್ರೆ ನನ್ನಿಂದ ಆಗುವುದಿಲ್ಲ. ಆಗುದಿಲ್ವಾ? ಮತ್ತು ಬೇಗ ಆಗ್ಬೇಕು. ಹೌದು. ಇನ್ನು 8 ದಿನದ ಒಳಗಾಗಿ ಮನ್ಮಥ ಕಲ್ಯಾಣವನ್ನು ನಾನು ಮಾಡ್ತೇನೆ. ಎಂತದ್ದು? 8 ದಿನ. 8 ದಿನದಲ್ಲಿ ಮದುವೆ ಆಗ್ತದ? ಮಾಡಿಸಿ ಅಂತ ಹೇಳಿದರು. ಆದರೆ ಸಂತೋಷ ಸ್ವಾಮಿ. ಒಂದೊಂದಿಗೆ ನೀವು ಆಡಿದ ರೀತಿಯಲ್ಲಿ 8 ದಿನದಲ್ಲಿ ಮದುವೆ ಆಗದೇ ಹೋಯಿತು ಅಂತಾದ್ರೆ ನಿಮ್ಮ 16,008 ಮಂದಿ ಮಡದಿಯರು ನಾವು ಒಟ್ಟಾಗುತ್ತೇವೆ. ನಿಮ್ಮ ಪಾದ ಸೇವೆಯನ್ನು ನಿಲ್ಲಿಸಿ ಹೋಗುತ್ತೇವೆ. ಎಲ್ಲ ನಿನ್ನದೇ ಆಯ್ತಲ್ಲ. ಏನು? ಮನ್ಮಥನಿಗೆ ಮದುವೆ ಮಾಡಿಸಬೇಕು ಅಂತ ಹೇಳುದು ನೀನು. ಹೌದು. ಆಯ್ತು, ಮಾಡಿಸು ಅಂತ ಹೇಳಿದ್ರೆ ಬೇಗ ಆಗಬೇಕು ಅಂತ ಆಯ್ತು. ಒಂದು ತಿಂಗಳಲ್ಲಿ ಹೇಳಿದ್ರೆ ಅದು ಆಗುವುದಿಲ್ಲ, ಮತ್ತು ಬೇಗ ಆಗಬೇಕು. 8 ದಿನದಲ್ಲಿ ಮಾಡ್ತೇನೆ ಅಂತ ಹೇಳಿದ್ರೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳುದ ನೀನು. ನೀನು ಒಬ್ಬಳೇ ಹೋಗುದಲ್ಲ, ಎಲ್ಲರನ್ನು ಕರ್ಕೊಂಡು ಹೋಗುದ ನೀನು. ಒಟ್ಟಾಗಿ ಹೋಗ್ತೇನೆ. ಏನು ಹೋಗದೆ, ಈಗ ವಿಶ್ವಾಸ ಉಂಟು, ಎಲ್ಲ ಉಚಿತವಾಗಿ ಹೋಗುವುದಲ್ಲ. ನಿಮಗೆ ಸಮಸ್ಯೆ ಬೇಡ, ನಾನೇ ಎತ್ತುಕೊಂಡು ಹೋಗ್ತೇನೆ. ನಾನು ಎಲ್ಲಿಗಾದ್ರೂ ಹೋಗ್ತೇನೆ. ಸಿಟ್ಟು ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ನಿಮ್ಮ ಮುಖವನ್ನು ನೋಡಬೇಕಾಗುವುದಿಲ್ಲ. ಮತ್ತೆ ಸಿಟ್ಟು ಬರದೆ ನಿಮಗೆ ಸಿಟ್ಟು ಬರಬೇಕು ಅಂತ ಹೇಳಿದ್ದಲ್ಲ, ಮತ್ತೆ ಮಗನ ಮದುವೆ ಶೀಘ್ರವಾಗಿ ಆಗ್ಬೇಕು ಅಂತ ಹೇಳಿದ್ದು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಇಷ್ಟ ಆಡಿದ್ರೆ ನಡೆದೇ ಸಿದ್ಧ. ಇನ್ನು 8 ದಿನದ ಸೂರ್ಯಾಸ್ತದ ಒಳಗಾಗಿ ಮನ್ಮಥ ಕಲ್ಯಾಣವನ್ನು ನಾನು ಮಾಡಿ ಪೂರೈಸ್ತೇನೆ. ಸಂತೋಷವಾಗಿ